ಅದು ವರ್ಷಕ್ಕೆ ಒಂದು 10 ಲಕ್ಷ ಆಗ್ತದ್ರಿ. ಯಾಕಂದ್ರ ಜೂನ್ ಜುಲೈ ಮಳಿಗಾಲ್ನಾಗ ಇದು ಏನ್ ಹೋಗಲ್ರಿ. ಮಳಿಗಾಲ ಮುಗಿತ ಅಂದ್ರೆ ಶುರು ಆಗ್ತದೆ. ವರ್ಷಕ್ಕೆ ನಿವ್ವಳ 10 ಲಕ್ಷ ಲಾಭ. 10 ಲಕ್ಷ ಎಲ್ಲಾನು ಕಲ್ತ್ ಹೇಳ್ತೀರಿ? ಇಲ್ಲ, ಬರೀ ಎರೆಹುಳ ಗೊಬ್ಬರದೇ 10 ಲಕ್ಷ. ಮಹಿಳೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತಕ್ಕಂಥದ್ದು ಬಹಳಷ್ಟು ಕಡೆಯಲ್ಲಿ ಅದು ಸಾಬೀತಾಗಿದೆ. ಅದರಲ್ಲಿ ವಿಶೇಷವಾಗಿ ಈ ಫಾರ್ಮಿಂಗ್ ಅಲ್ಲಿ ಹಸುಗಳ ಫಾರ್ಮಿಂಗ್ ಆಗಿರ್ಲಿ, ಎಮ್ಮೆಗಳ ಫಾರ್ಮಿಂಗ್ ಆಗಿರ್ಲಿ, ಆಮೇಲೆ ಎರೆಹುಳ ಗೊಬ್ಬರ ತಯಾರಿಸ್ತಕ್ಕಂಥ ಒಂದು ಕೃಷಿ ಪದ್ಧತಿಯಲ್ಲಿ ತೊಡಗಿಕೊಳ್ಳತಕ್ಕಂಥದ್ದು ಬಹಳ ವಿರಳ. ಅಂತ ಒಬ್ಬ ದಿಟ್ಟ ಮಹಿಳೆಯನ್ನ ಇವತ್ತು ನಾವು ಭೇಟಿಯಾಗೋದಕ್ಕೆ ಬಂದಿದ್ದೀವಿ. ಕಲಬುರಗಿಯಿಂದ ಈ ಒಂದು ಸುಲ್ತಾನ್ಪುರ್ ಕ್ರಾಸ್ ಇಂದ 13 ಕಿಲೋಮೀಟರ್. ಸೊ ಈ ಒಂದು ಇಲ್ಲಿ ಬಂದಾಗ ಒಂದು ಬೋರ್ಡ್ ಸಿಗುತ್ತೆ ನಮಗೆ. ಈ ಒಂದು ಫಾರ್ಮಿನ ಹೆಸರು ಆದಿತ್ಯ ಆರ್ಗಾನಿಕ್ ಡೈರಿ ಫಾರ್ಮ್ ಅಂತೇಳಿ. ಆ ಫಾರ್ಮ್ ಇಂದ ನಾವು ಒಳಗಡೆ ಏನಿಲ್ಲ ಒಂದು 1/2 ಕಿಲೋಮೀಟರ್ ಬಂದ್ರೆ ಈ ಫಾರ್ಮ್ ಸಿಗುತ್ತೆ. ಈ ಫಾರ್ಮ್ ಅಲ್ಲಿ ಫಾರ್ಮ್ನ ಮಾಲೀಕರು ಸಿಗ್ತಾರೆ. ಅವರೇ ಈಗ ನಮ್ಮ ಜೊತೆಗಿರ್ತಕ್ಕಂಥ ಮೇಡಮ್ ಅವರು. ಮೇಡಮ್ ತುಂಬಾ ಥ್ಯಾಂಕ್ ಯು. ನೀವು ಇವಾಗೊಂದು ಸಮಯ ಕೊಟ್ಟಿದ್ದಕ್ಕಾಗಿ. ನಮಗೂ ಕೂಡ ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಏನ್ ಮೇಡಮ್ ಈಗ ಇಲ್ಲಿನ ಸ್ಪೆಷಾಲಿಟಿ ಏನು, ಈ ನಿಮ್ಮ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ವಿಶೇಷತೆ ಏನು ಅಂತಕ್ಕಂಥದ್ದನ್ನ ಒಂದು ಸ್ವಲ್ಪ ಹೇಳಿ. ವಿಶೇಷತೆ ಅಂದ್ರೆ ನಾವು ಇದು ಹೊಲ ತಗೊಂಡು 7 ವರ್ಷ ಆಯ್ತು. ತಮ್ಮ ಹೆಸರು ಗೊತ್ತಲ್ಲ? ನನ್ನ ಹೆಸರು ಜ್ಯೋತಿ ಅವಿನಾಶ್ ಉಪ್ಳಾಂಕರ್ ಅಂತ ಹೇಳಿ. ನಾವ್ ಹೊಲ ತಗೊಂಡು 7 ವರ್ಷ ಆಯ್ತು. ಫಸ್ಟ್ ನಾವ್ ಒಂದು ಆಕಳು ತಗೊಂಡ್ವಿ. ಫಸ್ಟ್ ಆಕಳು ತಗೋಬೇಕಂತ ಹೇಳಿ ಒಂದ್ ಆಕಳು ತಗೊಂಡ್ವಿ. ಆಮೇಲೆ ಒಂದ್ ಎಮ್ಮಿ ತಗೊಂಡ್ವಿ. ಇವತ್ತು ಒಂದ್ ಎಮ್ಮಿ ಒಂದ್ ಆಕಳಿಂದ ಇವತ್ತು ನಮ್ಮಲ್ಲಿ 106 ಎಮ್ಮಿಗಳವ. ಮುರ್ರಾ ತಳಿ ಎಮ್ಮಿ. ಆಮೇಲೆ 106 ಎಮ್ಮಿಗಳು. ಆಮೇಲೆ ಇದು ಅದಕ್ಕೆ ಕರುಗಳವ ಒಂದು 70-80 ಕರುಗಳವ. ಆಮೇಲೆ ಎರೆಹುಳ ಗೊಬ್ಬರ ಅದು ಒಂದು ಘಟಕನೇ ಅಂತ ಹೇಳ್ಬೋದು. ಈಗ ನೀವು ಇರ್ತಕ್ಕಂಥದ್ದು ಎಲ್ರಿ ಮೇಡಮ್? ಈಗ ನಾವು ಗುಲ್ಬರ್ಗ ವಿದ್ಯಾನಗರ ಎಸ್.ಪಿ. ಕಾಲೇಜ್. ಓಕೆ. ಏನ್ ಮಾಡ್ಕೊಂಡಿದ್ರಿ? ಹೌಸ್ ವೈಫ್. ಆಮೇಲೆ ಇದು ಎಲ್ಲ ಫಾರ್ಮ್ ಎಲ್ಲ ಲೆಕ್ಕಾಚಾರ ಅದು ಇದು ಬರೋದು, ಸೂಪರ್ವೈಸ್ ಮಾಡೋದು. ಅಂದ್ರೆ ಈಗ ಇದು ಪೂರಾ ಮೇಂಟೆನೆನ್ಸ್ ಮಾಡೋದೆಲ್ಲ ನೀವೇ ರೀ? ನಾವೇ ಮಾಡ್ತೀವಿ. ನಮ್ಗ ಹೆಲ್ಪ್ ಅಂದ್ರೆ ನಮ್ಮ ಮನೆಯವರು ಬರ್ತಾರ, ನಮ್ಮ ಅಣ್ಣ ಬರ್ತಾರ, ಆಮೇಲೆ ಎಲ್ಲಾರು ಲೇಬರ್ಸ್ ಅದಾರ. ಈ ಲೇಬರ್ಸ್ ಎಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲಿ? ನಮ್ಮಲ್ಲಿ ಹಾಲು ಹಿಂಡೋರು 11 ಜನ, ಹಾಲು ಮತ್ತೆ ಹೆಣ್ಣೆ ತೆಗೆಯೋರು 11 ಜನ. ಅದಕ್ ಬಿಟ್ಟು ಫ್ಯಾಮಿಲಿ 5 ಫ್ಯಾಮಿಲಿ ಅದಾರ ನಮ್ಮಲ್ಲಿ. ಅವರೆಲ್ಲ ಇಲ್ಲೇ ಬೀದರ್ ಡಿಸ್ಟಿಕ್. ಇವರೆಲ್ಲ ಹಾಲು ಹಿಂಡೋರು ಇವರೆಲ್ಲ ಅಂದ್ರೆ ಬಿಹಾರದವರು. ಅವ್ರು ಇಲ್ಲೇ ಇರ್ತಾರ. ಅವ್ರದೆಲ್ಲ ಪೂರ ವ್ಯವಸ್ಥೆ ಇಲ್ಲೇ ಮಾಡ್ಬಿಟ್ಟಿವಿ. ಇಲ್ಲ ಬಹಳ ಜನ ಬರೀ ಒಂದಿಷ್ಟು ನೌಕರರಿಗೆ ಅಷ್ಟೇ ತಂದಿಡ್ತಾರ, ಬಟ್ ನೀವು ಪೂರ್ತಿ ಫ್ಯಾಮಿಲಿನೇ ತಂದಿಟ್ಬಿಟ್ಟು. ಫ್ಯಾಮಿಲಿ ಬೇಕ್ರಿ. ಎಷ್ಟು 100 ಎಮ್ಮಿಗೆ ಹುಲ್ಲು ಹಾಕಿ ಕಡಿಯೋದು ಮಾಡೋದು ಎಲ್ಲ ಅಂದ್ರೆ ಅವ್ರ 5 ಫ್ಯಾಮಿಲಿ 5 ಜನ ಬರೀ ಹುಲ್ ಕಡಿಯೋದ್ರಾಗೆ ಬಿಸಿ ಇರ್ತಾರ ಅವ್ರು. ಮುಂಜಾನೆ ಸಂಜೆ ತಾನ ಒಂದ್ 4 ಟ್ರ್ಯಾಕ್ಟರ್ ಹುಲ್ ಬೇಕು. ಅದಕ್ಕೆಲ್ಲ ಮೇವಿನ ವ್ಯವಸ್ಥೆನೂ ಇಲ್ಲೇ ಅದ? ಎಲ್ಲ ಇಲ್ಲೇ ಅದ. ನಾವ್ ಬೆಳೆಯೋದು ಏನು ಬೆಳೆಯಲ್ಲ. ಜೋಳ ಒಂದ್ ಬೆಳಿತೀವಿ. ಅದು ಎದಕ್ಕಂದ್ರೆ ಕಳಕಿ ಬೇಕಂತ ಹೇಳಿ ಜೋಳ ಬೆಳಿತೀವಿ. ಆಮೇಲೆ ಸೂಪರ್ ನೇಪಿಯರ್ ಅಂತ ಹುಲ್ಲು ಇರ್ತದಲ್ಲ, ನಾವು ಹೊಲ್ ಸುತ್ತ ಎಲ್ಲ ಹುಲ್ಲು, ಕಬ್ಬು, ಮೆಂಕಿಜೋಳ ಎಲ್ಲ ಎಮ್ಮಿಗೆ ಏನ್ ಬೇಕು ಅದೇ ಬೆಳಿತೀವಿ ನಾವು. ಈಗ ನಾವು ಫಸ್ಟ್ ಈಗ ನಿಮ್ಮ ಈ ಫಾರ್ಮ್ ಅಲ್ಲಿ ಅಂದ್ರೆ ಇದು ಟೋಟಲ್ ಎಷ್ಟು ಎಕರೆ ಪ್ರದೇಶದಲ್ಲಿ ವಿಸ್ತಾರ ಆಗಿದೆ? ಇದು 20 ಎಕರೆ. ಟೋಟಲ್ 20 ಎಕರೆ ರೀ? 20 ಎಕರೆ. ನೀವು ಎರೆಹುಳ ಗೊಬ್ಬರ ಮತ್ತೆ? ಇಲ್ಲ 8 ಎಕರೆ ಒಳಗೆ ಎರೆಹುಳ ಗೊಬ್ಬರ, ಆಮೇಲೆ ಡೈರಿ ಫಾರ್ಮ್ ಎಮ್ಮಿ. ಈ 8 ಎಕರೆದಾಗ ಅದೆಲ್ಲ ಅಂದ್ರೆ ಒಂದು ಬಹುಶಃ 4 ಎಕರೆ ಅದಕ್ಕೆ ಹಂಗ್ ಮಾಡ್ಬಿಟ್ಟು ಅದು ಇರೋದ ಹೆಂಗ್ ಅದ ರೀ ಹೊಲ. 8 ಎಕರೆ 4 ಎಕರೆದ ಹಿಂಗ್ ಇದು ಸಪ್ರೇಟ್ ಹಿಂಗ್ ಒಂದೊಂದ್ ಇದು. ಈಗ ಟೋಟಲ್ ಈಗ ಫಸ್ಟ್ ನೀವು ತಂದಿರತಕ್ಕಂತ ಎಮ್ಮೆ ಎಲ್ಲಿಂದ್ರಿ ಮೇಡಮ್ ಇದು? ನಾವು ಫಸ್ಟ್ ಲೋಕಲ್ ಇಲ್ಲೇ ತಗೊಂಡಿವ್ರಿ. ಅಂದ್ರೆ ನೀವು ಸ್ಟಾರ್ಟ್ ಮಾಡಿದ್ದು ಲೋಕಲ್ ಎಮ್ಮೆ? ಲೋಕಲ್ ಅಂದ್ರೆ ಲೋಕಲ್ ಅಲ್ಲ, ಮುರ್ರಾ ತಳಿ. ಆಮೇಲೆ ಅದು ಜಾಫ್ರಾಬಾದಿ ಅಂತಾರಲ್ಲ, ಫಸ್ಟ್ ಅವು ಇಲ್ಲಿಂದೆಲ್ಲ ಇರ್ತಾರಲ್ರಿ ಅವರೆಲ್ಲ, ಅವ್ರ ಥ್ರೂ ತಗೊಂಡಿವಿ. ಆಮೇಲೆ ಎಲ್ಲ ಹರಿಯಾಣದಿಂದ ತರ್ಸಿವಿ ನಾವು. ಮೇಡಮ್ ಈಗ ನೀವು ಮಾಡಿರ್ತಕ್ಕಂಥ ಈ 4 ಎಕರೆಯ ಒಂದು ಎರೆಹುಳ ಗೊಬ್ಬರ, ಎರೆಹುಳ ಘಟಕ, ಈ ಘಟಕದ ಬಗ್ಗೆ ನಮಗೆ ಮಾಹಿತಿ ಕೊಡಿ ಮೇಡಮ್. ಯಾವ್ಯಾವ ರೀತಿ ಪ್ರಾಸೆಸ್ ನಡೀತದೆ ನಿಮ್ಮ ಹತ್ರ? ಪ್ರಾಸೆಸ್ ಅಂದ್ರೆ ನಮ್ಮಲ್ಲಿ 1 ವರ್ಷ ಇದು ಹೆಂಗ್ ಮಾಡಿವಿ ಅಂದ್ರೆ ನಾವು ಯೂಟ್ಯೂಬ್ ನೋಡಿ ಸ್ಟಾರ್ಟ್ ಮಾಡಿವ್ರಿ. ಫಸ್ಟ್ ಒಂದು 10 ಬೆಡ್ ಮಾಡಿವಿ ಇಟ್ಟಂಗಿಲಿಂದ. ಅದು ಹೆಂಡಿ ವೇಸ್ಟ್ ಅಲ್ಲ ಅಂತ ಹೇಳಿ ಅದು ಮಾಡ್ಕೊಂತ ಹೋಗಿ ಒಂದು 10 ಬೆಡ್ಲಿಂದ ಸ್ಟಾರ್ಟ್ ಮಾಡೀವಿ. ಇವತ್ತು ಏನಿಲ್ಲ ಅಂದ್ರೆ 300 ಬೆಡ್ಗಳು ಅದಾವ್ರಿ ನಮ್ಮಲ್ಲಿ.
ಬ್ಯಾಗ್ಸ್ ಬಿ ಅದಾವ್ರಿ, ಆಮೇಲೆ ತೆಳಗ್ ಬೆಡ್ ಅವ. ಇದು ವಿಶೇಷ ಅನಿಸ್ತಾರಿ, ಬಹಳಷ್ಟು ಕಡೆ ನಾವು ನೋಡಿಲ್ಲ. ಅಂದ್ರೆ ಈ ಬ್ಯಾಗ್ಸ್ ಮೂಲಕನು ಎರೆಹುಳ ಗೊಬ್ಬರ ತಯಾರು ಮಾಡ್ತಕ್ಕಂಥದ್ದು, ಬೆಡ್ಡಿಂಗ್ ಮಾಡ್ಕೋತಾರ. ಬೆಡ್ಡಿಂಗ್ನು ಅದಾವ್ರಿ, ನೆಲಕ್ನು ಬೆಡ್ಡಿಂಗ್ ಅವ. ಈ ಬ್ಯಾಗ್ಗಳನ್ನು ಜಗ್ಗಿ ತಂದ್ಬಿಟ್ಟಿರು, 300 ಬ್ಯಾಗ್ ಅವ. ಎಷ್ಟ್ ಬ್ಯಾಗ್ ತರ್ಬೇಕಂತ ಹೆಂಡಿನೂ ಜಾಸ್ತಿ ಐತಿ, ಮಳಿ ಜಾಸ್ತಿ ಐತಲ್ರಿ, ಮಾಡೋ ಪ್ಲಾನ್ ಇರ್ಲಿಲ್ಲ ಬ್ಯಾಗ್. ಅದಕ್ಕೆ ಈಗ ರೀಸೆಂಟ್ ಅವೆಲ್ಲ ಹಂಗ್ ಬೆಡ್ ಹಾಕ್ಬಿಟ್ಟು. ಮೊದ್ಲೆಲ್ಲ ಆ ಟೈಪ್ ಇದ್ದಲ್ರಿ, ಇದು ಹಂಗನು ಹಾಕ್ತಿದ್ವಿ, ಆಮೇಲೆ ಜಾಸ್ತಿ ಬೆಡ್ ಯೂಸ್ ಇದು ಮಾಡ್ತೀವಿ ನಾವು. ಯಾಕಂದ್ರೆ ನೀವು ತಳ ಹಾಕ್ರ ಹುಳಗಳು ಸ್ವಲ್ಪ ಆ ಕಡೆ ಹೋಗ್ತಾವಲ್ರಿ, ಅದಕ್ಕೆ ಬೆಡ್ ಅಂದ್ರೆ ಚಲೋ ಅಂತ. ನಮ್ ಬಿಸಿಲಿಗೆ ಹುಳ ನಿಂದಿರ್ತಾವ್ರಿ, ಮ್ಯಾಗೆಲ್ಲ ಹಿಂಗ್ ಇದು ಹಾಕಿರ್ತೀವಿ. ಇಲ್ಲ ಆ ಕಡೆ ಅದು ಗ್ರೀನ್ ನೆಟ್ ಹಾಕಿರಲ್ರಿ, ಗ್ರೀನ್ ನೆಟ್ ನೀರ್ ಸ್ಪ್ರಿಂಕ್ಲರ್ ಅದಾವ ನೋಡ್ರಿ, ಅಲ್ಲೆಲ್ಲ ಟೆಂಪರೇಚರ್ ಮೇಂಟೈನ್ ಮಾಡ್ತೀವಿ. ಹೋಗಲ್ಲ. ಅವ್ ಆಕ್ಚುಲಿ ಬೆಳಗ್ ಬಂದ್ರೆ ನಡಲ್ಲ ರೀ, ಅದು ತೆಳಗೆ ಎದ್ ಬಿಡುತ್ತೆ, ಮ್ಯಾಗ್ ಬರೋದೇ ಇಲ್ಲ. ಈಗ ಮ್ಯಾಗ್ ನಾವು ತಟ್ಟನು ಹಾಕಿರ್ತೀವಿ, ಚೀಲ ಹಾಕಿರ್ತೀವಿ, ಅದ್ ತೆಗ್ದ್ರ ಮ್ಯಾಗ್ ಇನ್ ಕೇಸ್ ಮ್ಯಾಗ್ ಇದ್ದು ಅಂದ್ರು ಒಳಗ್ ಹೋಗ್ಬಿಡ್ತಾವ. ಈಗ ಯಾವ ರೀತಿ ಸಿಸ್ಟಮ್ ಮಾಡ್ಕೊಂಡಿದ್ರಿ ಮೇಡಮ್ ಇಲ್ಲಿ? ಈಗ ಬರೀ ಅಂದ್ರೆ ಈಗ ಹೆಂಡಿ ಗೊಬ್ಬರ ಅಷ್ಟೇ ಬಳಸ್ತೀರಿ ಅಥವಾ ಅದ್ರೊಳಗೆ ಇಲ್ಲ, ಬರೀ ಹೆಂಡಿ ಅಷ್ಟೇ ಬಳಸ್ತೀವಿ. ಬಾಕಿದೇನು ಕಸ ಅದು ಇದು ಏನು ಹಾಕಲ್ಲ ರೀ, ಕಸ ಕಡ್ಡಿ ಏನು ಹಾಕಲ್ಲ, ಬರೀ ಹೆಂಡಿ, ಪ್ಯೂರ್ ಹೆಂಡಿ ಇರ್ತದೆ. ಪ್ಯೂರ್ ಹೆಂಡಿ ಇರ್ತದೆ. 100 ml ಎಷ್ಟು ಹೆಂಡಿ ಆಗ್ತದ್ರಿ, ಕುಂಟ್ಲ ಮ್ಯಾಗ ಆಗ್ತದ, ಅದಕ್ಕ ಅದು ಇದು ಮಾಡ್ತೀವಿ. ಬಟ್ ಹಿಂಗ ಹೆಂಡಿ ತೆಗ್ದು ಹಿಂಗ್ ಹಾಕಂಗಿಲ್ರಿ, ಅದು ಹೆಂಡಿ ಒಂದ್ ಕಡೆ ಡಂಪ್ ಮಾಡ್ತೀವ್ರಿ. ಡಂಪ್ ಮಾಡಿ ಒಂದ್ 4 ದಿವಸ ಆದ್ಮೇಲೆ ಅದಕ್ಕೆ ನೀರ್ ಹೊಡಿತೀವಿ. ನೀರ್ ಹೊಡೆದಿ ಬ್ಯಾಗ್ ಒಳಗ ಹಾಕ್ತಿವಿ. ಆಮೇಲೆ ಬ್ಯಾಗ್ ಒಳಗ ಒಂದ್ ಲೆವೆಲ್ ಬಂದ್ಮ್ಯಾಗ ಹುಳ ತಂದ್ ಹಾಕ್ಬಿಡ್ತೀವಿ, ಬ್ಯಾಗ್ ಫುಲ್. ಇವು ಇಲ್ಲಿ ಮೇಲ್ಕುಂದ ಅಂತ ಹೇಳಿ ಬರ್ತದ್ರಿ, ಫಸ್ಟ್ ಅಲ್ಲಿಂದ ತಂದಿವಿ, ಆಮೇಲೆ ರಾಜಸ್ಥಾನ ತರ್ಸಿವ್ರು. ಇಲ್ಲೂ ಸಿಕ್ತಾವ್ರಿ ನಮ್ಗ್ ಜಗ್ಗಿ, ನಮ್ದು ಎಷ್ಟು ದೊಡ್ಡದ್ರಿ ಇದು, ಅಲ್ಲಿಂದ ತರ್ಸಿವ್ ನಾವು. ಎಷ್ಟು ಅಂದ್ರೆ ಸ್ಟಾರ್ಟಿಂಗ್ ಎಷ್ಟು ತರಿಸಿದ್ರಿ ಮೇಡಮ್ ನೀವು? ಸ್ಟಾರ್ಟಿಂಗ್ ಹೇಳಿಲ್ಲ, ಒಂದ್ 10 ಬೆಡ್ ಏನ್ ಅದಾವಲ್ಲಿ. ಇಲ್ಲ ಅವ್ರ ಮೆಳ್ಕೊಂದಲ್ಲಿಂದ ಅವ್ರ ಮಲ್ಲಿಕಾರ್ಜುನ್ ಅಂತ ಹೇಳಿದಾರಲ್ಲ, ಅವ್ರ ಕಡೆನೇ ಫಸ್ಟ್ ಸ್ಟಾರ್ಟಿಂಗ್ ಮಾಡಿವಿ ಒಂದ್ 10 ಬೆಡ್ ಲಿಂತ. ಆಮೇಲೆ ಇವತ್ತು ಇಷ್ಟ ಅದ. ಎಷ್ಟು ಬೆಡ್ ಅವ್ರಿ ಮೇಡಮ್ ಇಲ್ಲಿ? ಇಲ್ಲಿ ರೀ ಎಲ್ಲಾ ಟೋಟಲ್ ಸೇರಿ 300 ಬೆಡ್ ಅವರಿ. 300 ಬೆಡ್ ರೀ? ಹಾ, ಆ ಕಡೆ ಒಂದಿಷ್ಟ ಅದಾವ್ರಿ. ನಾವ್ ಎಲ್ಲಿ ಜಾಗ ಖುಲ್ಲ ಇರ್ತದಲ್ರಿ, ಅಷ್ಟೆಲ್ಲಾ ಬೆಡ್ಗಳು ಮಾಡ್ಕೊಂಡ್ಬಿಟ್ಟಿ. ಈಗ ಇಲ್ಲಿ ಒಂದು ಇಷ್ಟು ನಾವು ನೋಡ್ಬೇಕಾಯ್ತಂದ್ರೆ ಇದು ರೆಡಿ ಅದರಿ, ಇವೆಲ್ಲ ರೆಡಿ ಅದರಿ. ಈಗ ಆಲ್ರೆಡಿ ರೆಡಿ ಅದರಿ. ಇದು ಈಗೆಲ್ಲ ಮಾಗತ್ತೊಳಗ ಮಾಡ್ಬಿಟ್ರಿ. ಇದು ನಾವು ಅಲ್ಲಿ ಸೋಸೋದ್ ಇದು ಅದರಿ, ಹುಳ ಸಿಗೋದ್ ಕಷ್ಟ ರೀ ನಿಮ್ಗೆ. ಇದು ರೆಡಿ ಅದ ನೋಡ್ರಿ, ಇದು ರೆಡಿ ಅದರಿ. ಈಗ ಇದಕ್ಕೆ ಏನ್ ಮಾಡ್ರಿ, ಇವತ್ತು ಎಲ್ಲರೂ ತೆಳಗ ಮ್ಯಾಗ ಮಾಡ್ಬಿಟ್ಟಿವ್ರಿ. ಇದು ಸ್ವಲ್ಪ ಗಾಳಿ ಆಡಿದ್ಮ್ಯಾಗ ಅದು ಸೋಸ್ ಬಿಡ್ತೀವಿ. ಸೋಸಿದ್ಮ್ಯಾಗ ಆರ್ಡರ್ ಬಂತಂದ್ರೆ ಪ್ಯಾಕಿಂಗ್. ಎಲ್ಲೆಲ್ಲಿ ಹೋಗ್ತಾರೆ ಮೇಡಮ್? ಎಲ್ಲೆಲ್ಲಿ ಹೆಂಗ್ ಆರ್ಡರ್ ಬರ್ತಿದ್ರಿ, ಬೆಂಗಳೂರಿಗೆ ಹೋಗ್ತದ್ರಿ, ಬಿಜಾಪುರ, ಸಿಂದಗಿ ಇದು ಮಾಡ್ತೀವಿ. ಟೈಕೋಡರ್ಮಾ ಒಂದು, ನೀಮ್ ಪೌಡರ್, ಅವೆರಡು ಮಾಡ್ತೀವಿ. ನೀಮ್ ಪೌಡರ್ ಹೊರಗಿಂದ ತರ್ತೀರಿ? ಇಲ್ಲಿ ನಮ್ದು ಕೃಷಿ ಇದು ಅದಲ್ರಿ ವಿದ್ಯಾಲಯ, ಅಲ್ಲಿ ರಾಜು ತಗ್ಗಳಿ ಸರ್ ಅಂತದ್ರಲ್ಲ, ಅವ್ರು ಇದು ಹೇಳಿದಂಗೆ ನಾವ್ ಮಾಡ್ತೀವ್ರಿ. ಅವ್ರ ಸಲಹೆ ಮೇರೆಗೆ ಇದೆಲ್ಲ ಮಾಡ್ತೀವಿ. ಅವ್ರದ್ದು ಬಾಳ್ ನಮಗ್ ಸಲಹೆ ಅದ, ಬಾಳ್ ಹೆಲ್ಪ್ ಅದ ರಾಜು ಸರ್. ಅಂದ್ರೆ ಎಲ್ಲ ನಮ್ದು ಏನೇನ್ ಆಯ್ತು ಪ್ರಾಬ್ಲಮ್ ಆಯ್ತು ಸರ್ ಕೇಳ್ತೀವಿ, ಸರ್ ಬಂದ್ ವಿಸಿಟ್ ನು ಮಾಡ್ತಾರ. ನಮ್ದಂತೂ ಎಲ್ಲಾ ಕಡೆ ರಿಸಲ್ಟ್ ಎಲ್ಲಾರ್ದು ಚಲೋ ಇದು ಕೊಡ್ತಾರೆ. ನಮ್ದು ಬೆಂಗಳೂರಿಗೆ ಹೋಗ್ತಿದ್ರಿ, ಎಲ್ಲಾ ಕಡೆ, ಬಿಜಾಪುರ ಟ್ರಾನ್ಸ್ಪೋರ್ಟ್ VRL ಹಾಕ್ತಿವಿ. ಬಾಳ ಅದರಿ, ಎಷ್ಟು ಬಾಳ ಅದ. ಅಂದಾಜು ಎಷ್ಟು ಇಂತಿಷ್ಟು ಅಂತೇಳಿ? 1 ತಿಂಗಳಿಗೆ ಅಂದ್ರ ನಮ್ಗ ಒಂದು 6 ಟನ್ ಮಾಗೆ ಬರ್ತದ್ರಿ. 6 ಟನ್ ರೀ ಪ್ರತಿ ತಿಂಗಳ? ಎಲ್ಲಾನು ಅಲ್ಲಿಗೆ ಹೋಗ್ತಾರಿ? ಅದೇ ಆರ್ಡರ್ ಹೆಂಗ್ ಬರ್ತಲ್ರಿ ಕಸ್ಟಮರ್ಸ್, ನಾವು ರೈತರಿಗೆ ಅಷ್ಟೇ ಕೊಡ್ತೀವ್ರಿ. ಬೇರೆಯವ್ರಿಗೆ ಗಾರ್ಡನ್ ಅವ್ರು ಎಲ್ಲ ಅಷ್ಟು ಕಡಿಮೆನೆ ಅವ್ರಿಗೆ ಕೊಡೋದು. ಯಾವಾಗೋ ಒಂದ್ಸರಿ 1-2-3 ಸರಿ ಒಯ್ದಾರ, ಬಟ್ ರೈತರಿಗೆ ಅಂತ ಹೇಳಿ ಕೊಡ್ತೀವಿ. ಈ ಸುತ್ತಮುತ್ತ ಸರೌಂಡಿಂಗ್ ನಾಗ ಎಲ್ಲೆಲ್ಲ ಹೋಗ್ತಾರೆ ನಿಮ್ಮಲ್ಲಿ? ಇಲ್ಲೆಲ್ಲ ಹೋಯ್ತಾರೆ, ಆಜು ಬಾಜು ಹೊಲ್ದವ್ರು ಹೋಗ್ತಾರೆ. ಈ ಏರಿಯಾ ಒಳಗೆ ಪುದೀನಾ ಭಾಳ ಮಾಡ್ತಾರ್ರಿ, ಆ ಪುದೀನಾಕ್ ಹೋಯ್ತಾರ ಅವ್ರು. ಹೆಂಗ ಅನಿಸ್ತಾರೆ ಮೇಡಮ್ ಈಗ ಒಬ್ಬ ಮಹಿಳೆಯಾಗಿ ಈ ರೀತಿಯಾದಂತ ಒಂದು? ಖುಷಿ ಅನಿಸ್ತದ್ರಿ, ಚಲೋ ಅನಿಸ್ತದ. ಆಮೇಲೆ ಹೊಲಕ್ ಇದು ವಾತಾವರಣ ಭಾಳ ಚಂದ್ರಿ, ಹೊಲದ ವಾತಾವರಣ ಭಾಳ ಚಲೋ. ನಾವ್ ಯಾವಾಗ ಹೊಲಕ್ ಬಂದಿರ್ತೀನಲ್ಲ ಆ ದಿವ್ಸ ನಿದ್ದಿ ಚಲೋ ಆಗ್ತದ ನೋಡ್ರಿ ನಂಗೆ. ಆಮೇಲೆ ಮಕ್ಕಳು ಬರ್ತಾರ ಹೊಲಕ್ಕ, ಅದ್ರ ಬರೀ ಹುಲ್ಲು ಕಬ್ಬು ಬೆಳಿತೀವ್ರಿ. ಕಬ್ಬು ಅಂದ್ರೆ ನಾವು ಫ್ಯಾಕ್ಟ್ರಿ ಹಾಕಲ್ಲ, ಕಬ್ಬುನು ಎಮ್ಮಿಗೆ ಹಾಕ್ತಿವ್ರಿ. ಕುಟ್ಟಿ ಮಷಿನ್ ಅದ, ಆ ಮಷಿನ್ ತರಕಾರಿ ಒಂದಿಷ್ಟು ಮನಿ ಸೊಲಾಗಿ ನಮ್ಮಲ್ಲಿ ಇಷ್ಟ ಜನ ಲೇಬರ್ಸ್ ಇರ್ತಾರಲ್ಲ, ನಮ್ ಸಲಾಗಿ ತರಕಾರಿ ಬೆಳಿತೀವಿ. ನಾವು ಇಲ್ಲೇ ಬೆಳೆಸ್ತೀವಿ. ಎಮ್ಮಿ ಈ ಕಬ್ಬು ಹಾಕ್ತಿವ್ರಿ, ಅದು ಕಬ್ಬದ, ಅದು ಎಮ್ಮಿಗಳಿಗೆ, ಅದು ಮಷಿನ್ ಹಾಕಿ ಚೂರ್ ಆಗ್ತದ್ರಿ, ಅದು ಎಮ್ಮಿಗೆ ಹಾಕ್ತಿವಿ. ಆಮೇಲೆ ಜೋಳ ಒಂದ್ ಹಾಕೊಂತೀವಿ ನೋಡ್ರಿ. ಅದು ಜೋಳ ಯಾಕೆ ಹಾಕ್ತಿವಿ ಅಂದ್ರ ಕಳಕಿ ಬರ್ತದಲ್ರಿ, ಕಳಕಿ ಸಮ್ಮರ್ ಒಳಗ್ ಥೋಡ ಹುಲ್ಲೆಲ್ಲ ಕಮ್ಮಿ ಬರ್ತದೆ ಬ್ಯಾಸ್ಗಿದಾಗ, ಅದು ಕಳಕಿ ಸೇವ್ ಮಾಡಿ ಇಟ್ಕೊಂತೀವಿ. ಸೇವ್ ಮಾಡ್ಕೊಂಡು ಬ್ಯಾಸ್ಗಿನಾಗ ಅದು
ಅಂದ್ರೆ 3 ಟೈಮರ ಫುಡ್ ಅದಕ್ಕೂ ಹಾಕ್ತಿವ್ರಿ, ಓಕೆ ಮೇವು ಹಾಕ್ತಿವಿ. 3 ಟೈಮ್ ಒಂದೊಂದ್ ತರ ಹಾಕ್ತಿವಿ. ಬಿಸ್ನೆಸ್ ಮಾಡೋದು ಒಂದು ಎಮ್ಮೆ ಹಾಲು, ಹಾ ಎರಡನೇದು ಎರೆಹುಳ ಗೊಬ್ಬರ. ಎರೆಹುಳ ಗೊಬ್ಬರ. ಈಗ ಬರೀ ಎರೆಹುಳ ಬಿಸ್ನೆಸ್ ಅಂದ್ರೆ ಏನ್ರಿ ಎರೆಹುಳ ಗೊಬ್ಬರ ರೈತರಿಗೆ ಅಷ್ಟೇ, ಹಾ ರೈತರ ಸಲಕ್ಕೆ ಇದು, ಓಕೆ ಅವ್ರಿಗೆ ಬಳಕೆ ಆಗ್ಲಿ ಅಂತ. ಅವ್ರಿಗೆ ಬಳಕೆ ಆಗ್ಲಿ. ಓಕೆ ಈಗ ತಗೋತಾರ್ರಿ ತಗೋತಾರ, ಅಂದ್ರೆ ಇಂಟ್ರೆಸ್ಟ್ ತಗೊಂಡು ಮಾಡಿ ಹಾ ತಗೊಂತಾರ. ನಮ್ಮ ಭಾಗದವ್ರ ಬಗ್ಗೆ ಹೇಳಿ ಬರ್ತಾರೆ ಈ ಬೆಂಗಳೂರು ಮೈಸೂರದವ್ರಂತೂ ಭಾಳ ಅವ್ರಂತೂ ನಮ್ ಭಾಗದಾಗ ಬಹಳ ಜನ ಇದ್ದಾರ್ರಿ. ಹಾ ಇಲ್ಲೇ ಸುತ್ತಮುತ್ತ ಎಷ್ಟು ಹೊಲ್ದವ್ರಲ್ರಿ ಅವ್ರೆಲ್ಲ ಬಂದಿರ್ತಾರ. ಬೇಕಾಗಿತ್ತು ಎರೆಹುಳು ಗೊಬ್ಬರ ಎಲ್ಲ ಇದು ಎರೆಹುಳುಗಳು ಏನಾದ್ರು ಮಾರಾಟ ಮಾಡ್ತೀರಿ? ಇಲ್ಲ, ಇನ್ನವರೆಗೂ ಮಾರಿಲ್ಲ, ಕೇಳ್ತಾರ. ಬಟ್ ನಮ್ಗೆ ಕಡಿಮೆ ಬೀಳ್ತದ್ರಿ, ಹುಳಗಳು ನಮ್ಗೆ ಕಡಿಮೆ ಬೀಳ್ತಾವ. ನಮ್ದು ಇಷ್ಟು ಬೆಡ್ ಅವ. ಆಮೇಲೆ ನಮ್ಗೆ ಈಗ ಜಾಗ ಇಲ್ರಿ ಹೆಂಡಿ ಹಾಕ್ಲಿಕ್ಕೆ, ಅಷ್ಟು ಹೆಂಡಿ ಇದೆ ನಮ್ಮಲ್ಲಿ. ಓಕೆ ಈಗ ಅದು ನಮ್ಗೆ ಹುಳ ಕಡಿಮೆ ಬೀಳ್ತಾವ ಈಗ. ಓಕೆ ಓಕೆ ಈಗ ಎಷ್ಟು ಇನ್ಕಮ್ ನೀವು ಜನರೇಟ್ ಮಾಡ್ಲತ್ತೀರಿ ಮೇಡಮ್ ಈ ಬರೀ ಎರೆಹುಳು ಗೊಬ್ಬರದಿಂದ? ಅದು ವರ್ಷಕ್ಕೆ 10 ಲಕ್ಷ ಆಗ್ತದ್ರಿ. ಹಾ. ಯಾಕಂದ್ರ ಜೂನ್ ಜುಲೈ ಮಳಿಗಾಲ್ನಾಗ ಇದು ಏನ್ ಹೋಗಲ್ರಿ. ಮಳಿಗಾಲ ಮುಗಿತ ಅಂದ್ರೆ ಶುರು ಆಗ್ತದೆ. ವರ್ಷಕ್ಕೆ ನಿವ್ವಳ 10 ಲಕ್ಷ ಲಾಭ ರೀ? ಎಲ್ಲಾನು ಕಲ್ತ್ ಹೇಳತ್ರಿ? ಇಲ್ಲ, ಬರೀ ಎರೆಹುಳ ಗೊಬ್ಬರದೇ 10 ಲಕ್ಷ. ಓಹೋ. ನಾನು ಇಷ್ಟು ವರ್ಷ ಮಾಡಿಲ್ಲ, 4-5 ವರ್ಷ ಮಾಡಿಲ್ಲ. ಈಗ ಮೊನ್ನೆ ಮಾಡಿನಿ 10 ಲಕ್ಷ ಬರ್ತದ್ರಿ. ಬಂದದ್ರಿ? ಬಂದ್ರಿ. ನೀವು ಅಮೌಂಟ್ ಕ್ಯಾಲ್ಕುಲೇಟ್ ಬಟ್ ಡಿಸೆಂಬರ್ ಮಾಡಿಲ್ಲ ರೀ. ಓಕೆ ಜನವರಿ ಟು ನವೆಂಬರ್ ತನ 9 ಲಕ್ಷ ಪ್ಲಸ್ ಅದ ರೀ. ತಿಂಗಳಿಗೆ 1 ಲಕ್ಷ ಗಳಿಸ್ಬೋದ್ರಿ ಆರಾಮ್ಸೆ. ಬಟ್ ಎಲ್ಲ ನೇಚರ್ ಸಾಥ್ ಕೊಡ್ತಂದ್ರ ಮಾಡ್ಬೋದು. ಹೌದಲ್ರಿ? ಈ ನಮ್ಗೆ ಏನಾರ ನೇಚರ್ ಅಷ್ಟು ಬರಲ್ಲ ರೀ. ನಮ್ದು ಏನಿದ್ರು ಒಳಗಿರ್ತದ, ಮಳಿ ನೀರ್ ಬೇಕಾಗ್ತಾವ, ನೀರ್ ಬೇಕೇ ಬೇಕು. ಇಲ್ಲೆಲ್ಲ ಸೋರ್ಸಸ್ ಮಾಡ್ಕೊಂಡ್ರಿ ನೀವು? ಎಲ್ಲ ಮಾಡ್ಕೊಂಡ್ವಿ. 5 ಬೋರ್ ಅದಾವ್ರಿ, 1 ಬಾವಿ ಅದ, ಎಲ್ಲ ಅದ, ಅನುಕೂಲ ಎಲ್ಲ ಅದ ರೀ. ಆಮೇಲೆ ನಮ್ದೇ ಲೈಟ್ ಇಂದ ಅದು ಎಲ್ಲ ವ್ಯವಸ್ಥೆ ಅದ ರೀ. ರೇಟ್ ಅನ್ನ ಯಾವ ರೀತಿ ಕೊಡ್ಲಿಕ್ಕೆ ಮೇಡಮ್? ಎರೆಹುಳ ಗೊಬ್ಬರದು 12 ರೂಪಾಯಿ ಪರ್ ಕೆಜಿ ರೀ. 50 kg ಬ್ಯಾಗ್ ಮಾಡ್ತೀವಿ. ಒಂದ್ ಬ್ಯಾಗಿಗೆ 600 ಆಗ್ತದೆ. ಅದ್ರೊಳಗೆ ನೀಮ್ ಪೌಡ್ರು, ಟೈಕೋಡರ್ಮ ಅವೆರಡು ಮಿಕ್ಸ್ ಮಾಡ್ತೀವಿ. ಅದು ಸರ್ ರಾಜು ಸರ್ ಹೇಳಾರ ಅಂತೇಳಿ ಅದು ಅವೆರಡೇ ಮಿಕ್ಸ್ ಮಾಡ್ತೀವಿ. ಈಗ ನೀಮ್ ಪೌಡರ್ ಅಂದ್ರೆ ಹುಳ ಅದು ಹತ್ಬಾರ್ದು ಅಂತ ಹೇಳಿ ನೀಮ್ ಪೌಡರ್ ಮಿಕ್ಸ್ ಮಾಡ್ತೀವ್ರಿ. ಮಿಕ್ಸ್ ಮಾಡೇ ಕೊಡ್ತೀವಿ ನಾವು. ಅಂದ್ರೆ ಅವ್ರು ಬರ್ಬೇಕಲ್ರಿ, ಅವ್ರವ್ರ ಇಷ್ಟ ಅದು. ಈಗ ನಮಗ್ ಇಷ್ಟ ಅದ ನಾವು ಮಾಡ್ತೀವಿ. ಆಮೇಲೆ ನಮ್ಗೆ ಸಪೋರ್ಟ್ನು ಅದಾರ್ರಿ, ನಮ್ಮ ಅಣ್ಣ ಸಪೋರ್ಟ್, ನಮ್ಮ ಮನೆಯವರು ಸಪೋರ್ಟ್ ಅದಾರ. ರೀಸೆಂಟ್ ಆಗಿ ಅವಾರ್ಡ್ನು ಬಂದಿತ್ತು ನಿಮ್ಗೆ? ಹೌದು, ರಾಯಚೂರು. ಯಾವ ರೀತಿ ಇವು ನಿಮ್ಗೆ ಅವಾರ್ಡ್ ಬಂದಿತ್ತು ಈ ಅಗ್ರಿಕಲ್ಚರ್? ಈ ಫಸ್ಟ್ ಡಿಸ್ಟ್ರಿಕ್ಟ್ ಇದು ರಾಯಚೂರ್ದ್ರಿ. ಆಮೇಲೆ ಇನ್ನೊಂದು ವಿಜಯ್. ರಾಯಚೂರ್ ಅಂದ್ರೆ ಯಾವ್ದ್ರಿ? ರಾಯಚೂರು ವಿಶ್ವ ಮೊನ್ನೆ ಐತಲ್ರಿ, ಕೃಷಿ ಮೇಳ ಐತಲ್ಲ, ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಂತ ಅಲ್ಲಿ ಕೊಟ್ರು. ಆಮೇಲೆ ಇನ್ನೊಂದು ವಿಕೆ ಅಂತ ವಿಜಯ್ ಕರ್ನಾಟಕ ಅವ್ರು ಕೊಟ್ರು. ಹಾಂ ರೀ. ಇದಕ್ಕೆ ಮಷಿನ್ ಇಟ್ಬಿಟ್ರಿ ನೀವು? ಓಕೆ. ಅಂದ್ರೆ ಈಗ ಮ್ಯಾಕ್ಸಿಮಮ್ ಮ್ಯಾನುವಲ್ ಆಗಿ ಭಾಳ ಕಡೆ ಮಾಡ್ತಾರೆ. ಸೊ ಇದು ನಿಮ್ಮಲ್ಲಿ ಅಂದ್ರೆ ಹೆಚ್ಚಿಗೆ ಕ್ವಾಂಟಿಟಿ ಇರೋದ್ರಿಂದ ಮಷಿನ್ ಇಟ್ಟು ಆಕ್ಚುಲಿ ಮಷಿನ್ ನಾವು ನಮ್ದು ಒಬ್ರು ಸೆಂಟ್ರಿಂಗ್ ಇದು ಎಲ್ಲ ಗ್ರಿಲ್ ವರ್ಕ್ ಮಾಡ್ತಾರಲ್ಲ, ಅವ್ರಿಗೆ ಹೇಳಿ ನಾವ್ ಹೇಳಿ ಇದು ಮಾಡಿಸ್ಕೊಂಡಿವ್ರಿ. ಇದು ನೀವು ತಯಾರು ಮಾಡಿಸಿ? ಇದು ಯಾವ ರೀತಿ ವರ್ಕ್ ಆಗ್ತದೆ ಬರೀ ನೀವು ಹೇಳ್ಬೋದು ಮೇಡಮ್? ಸೋಸ್ಲಕ್ ಅಷ್ಟೇ ಇದು ವರ್ಕ್ ಆಗ್ತದ್ರಿ. ಯಾವ ರೀತಿ? ಈಗ ಅವ್ರು ಏನ್ ಮಾಡ್ತಾರೆ, ಅದು ಏನೆಲ್ಲ ರೆಡಿ ಇರ್ತಲ್ರಿ ಗೊಬ್ಬರ, ಇಲ್ಲಿ ತಂದು ಹಾಕ್ಬಿಡ್ತಾರ ಮೇಲ್ಗಡೆ. ಮ್ಯಾಗ ಹಾಕಿ ಇದು ತಳಕ್ ಹಿಂಗ್ ಬಂದ್ಬಿಡ್ತದ್ರಿ. ಇದು ಹಂಗೆ ಇದು ಮಾಡ್ಕೊಂತ ಹೋಗ್ತಿವಿ. ಆರ್ಡರ್ ಬಂದಾಗ ಪ್ಯಾಕ್ ಮಾಡ್ಕೊಡ್ತೀವಿ. ಅಂದ್ರೆ ಈಗ ಇದು ಪ್ರೆಸೆಂಟ್ ರೆಡಿ ಅದ? ಇದು ರೆಡಿ ಅದ ನೋಡ್ರಿ ನಿಮಗ್. ಇದ್ರ ಹಂಗೆ ಸಣ್ಣ ಸಣ್ಣ ಹುಳ ಇರ್ತಾವ್ರಿ. ನಾವ್ ಹುಳಾನು ಇದು ಮಾಡಲ್ರಿ, ಹೊಲಕ್ ಹೋಗ್ಲಿ ರೈತರ ಹೊಲಕ್ ಅಂತ ಹೇಳಿ ಸಣ್ಣ ಮರಿಗಳು ಇದ್ರಾಗ ಇರ್ತಾವ್ರಿ. ಈಗ ಅಲ್ಲಿ ಕಾಣ್ತಕ್ಕಂತ ಬೆಡ್ಸ್ ಅವಲ್ರಿ ಒಂದಿಷ್ಟು? ಅವು ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಕೊಂಡಿ ಬೆಡ್ಗಳ್ರಿ. ಅವನು ನೋಡ್ಬೋದ್ರಿ? ಹಾ. ಅಂದ್ರೆ ಮೊದಲು ನೀವು ಸ್ಟಾರ್ಟಿಂಗ್ ದಾಗ ಮಾಡಿದ್ದು ಇವಷ್ಟು ಬೆಡ್ಗಳ್ರಿ. ಓಕೆ, ಆ ರೀತಿ ಸಿಸ್ಟಮ್ ದಾಗ ಮಾಡಿದ್ದು. ಹಾ. ಅದಾದ್ಮೇಲೆ ಮಾಡಿದ್ದು ಈಗ ಪ್ಲಾಸ್ಟಿಕ್ ಅಥವಾ ಓಪನ್ ರೀ? ಹಾ, ಫಸ್ಟ್ ಇವಿಷ್ಟು ಬೆಡ್ ಮಾಡ್ಕೊಂಡಿ ನಾವು. ಓಕೆ. ಇವಿಷ್ಟು ಸ್ಟಾರ್ಟಿಂಗ್ ಚಲೋನೆ ಮಾಡ್ರಿ ಮೇಡಮ್. ಹಾ, ಕಡಿಮೆ ಅಂದ್ರೂ ಚಲೋನೆ. ಈಗ ಎಷ್ಟ ಮಾಡಿದ್ರು ಜಾಗ ಕಡಿಮೆ ಬೀಳತ್ತದ್ರಿ. ಇದು ಬರ್ತಿತ್ರಿ ನಿಮಗೆ ಇದಿಷ್ಟು ಮಾಡ್ಬೇಕಾಗಿತ್ತು? ಇದು ಅಷ್ಟು ನೆನಪಿಲ್ಲ ನೋಡ್ರಿ, ಮತ್ತೆ 5 ವರ್ಷ ಆಯ್ತು. ಅದಕ್ಕೆ ಇದು ಖರ್ಚಾನು ಜಾಸ್ತಿ ಆಗ್ತದ ಅಂತ ಹೇಳಿ ಆಮೇಲೆ ಇದ್ರ ಅಷ್ಟು ಕರೆಕ್ಟ್ ಇದು ಆಗಲ್ಲೈತ್ರಿ. ಆಮೇಲೆ ಅದಕ್ಕೆ ಬ್ಯಾಗ್ ತರ್ಸ್ಕೊಂಡ್ವಿ ನಾವು ಆನ್ಲೈನ್. ಬ್ಯಾಗ್ ತರ್ಸ್ಕೊಂಡ್ ಬ್ಯಾಗ್ ಹಾಕೊಂಡ್ಬಿಟ್ಟಿವಿ. ಈಗ ಇದ್ರಾಗ ನೀವು ಪ್ರಾಸೆಸ್ ಚಾಲು ಅದ್ರಿ? ಈಗ ಇವೆಲ್ಲ ಇವತ್ತೇ ಖಾಲಿ ಮಾಡ್ರಿ. ಇವೆಲ್ಲ ಮುಗ್ದಿದೆಲ್ಲ ಇಲ್ಲಿ ಹಿಂಗ್ ಹಾಕ್ಬಿಡ್ತಾರಿ, ಕುಳ್ಳ ಹಾಕ್ತಾರ. ಇದು ಗಾಳಿ ಆಡ್ತದಲ್ಲ, ಗಾಳಿ ಆಡಮ್ಯಾಗ ಸೋಸ್ ಬಿಡ್ತಾರ. ಆಮೇಲೆ ಇದು ಒಂದು ನೋಡ್ರಿ ನಿಮ್ಗೆ, ಇದು ಒಂದು ಇದು ಈ ತರ ಹೌಸ್ ತರ ಮಾಡ್ಬಿಟ್ಟಿವಿ. ಇದು
ಇದು ಎದಕ್ ಬರ್ತಾರೆ? ಇದು ಇದ್ರೊಳಗೆಲ್ಲ ನಮ್ದು ಎಮ್ಮೆ ಶೆಡ್ಡಿಂದ ಎಲ್ಲ ತೊಳೆದಿದ್ದು ಓಕೆ ಆಮೇಲೆ ಅದ್ರದ್ದೆಲ್ಲ ಗೋತಾ ಎಲ್ಲ ಇಲ್ಲಿ ಬಂದು ಸೇವ್ ಆಗ್ತದ್ರಿ. ಓಕೆ ಸೇವ್ ಆದ್ಮೇಲೆ ಆಮೇಲೆ ಇದು ಎಲ್ಲ ಆದ್ಮೇಲೆ ಇದಕ್ಕೊಂದು ಆಲ್ರೆಡಿ ಮೋಟರ್ ಫಿಕ್ಸ್ ಅದ ರೀ, ಹೊಲಗಳಿಗೆ ಬಿಡ್ತೀವಿ ಇದು. ಓ ನ್ಯಾಚುರಲ್ ನೀವು ಈ ಹೊಲಕ್ಕೆ ಯೂಸ್ ಮಾಡ್ಕೊಂತೀವಿ.